ಶುಭಾಯಗಳು. ನಿನ್ನೆ ತರಗತಿ ನಾವು ಲೇಖಕ ಪರಿಚಯ ತಿಳ್ಕೊಂಡಿದ್ವಿ. ಇವತ್ತಿನ ತರಗತಿಯಲ್ಲಿ ಗದ್ಯ ಭಾಗ ಸ್ವಲ್ಪ ನಿನ್ನೆ ತರಗತಿಯಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಭಾವಚಿತ್ರ ನಿನ್ನೆ ಗುರುತಿಸಿದ್ರಲ್ಲ, ಅವ್ರು ಯಾರು ಆ ಭಾವಚಿತ್ರ? ಇವರು ಅಮ್ಮ ಎಂಬ ಪಾಠದಲ್ಲಿ ಸುರಗಿ ಎಂಬ ಸುರಗಿ ಎಂಬ ಆತ್ಮಕಥನ ಅಮ್ಮ ಆತ್ಮಕಥನದಿಂದ ಅಮ್ಮ ಎಂಬ ಪಾಠವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ನಿನ್ನೆ ಭಾವಚಿತ್ರ ನೋಡಿದಾಗೆ ಅವರು ಬಾಲ್ಯದ ನೆನಪಿನ ಬಗ್ಗೆ ಹೇಳ್ತಾರೆ. ನಿನ್ನೆ ತರಗತಿಯಲ್ಲಿ ಎಲ್ಲರೂ ತಮ್ಮ ಚಿಕ್ಕ ವಯಸ್ಸಲ್ಲಿ ಆಟದಿಂದ ಆಟ ವಿಷಯಗಳನ್ನು ಅವರ ಬಾಲ್ಯದ ನೆನಪುಗಳು ಈಗ ನೋಡೋಣ. ಇವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿ ಮಲೆನಾಡಿನಲ್ಲಿ ಆ ಕಡೆ ಪ್ರಾಣಿಗಳು ಜಾಸ್ತಿ ಇರ್ತಾರೆ. ಹಾಗಾಗಿ ಮಲೆನಾಡಿನಲ್ಲಿ ಉದ್ಯೋಗ ಭಾಳ ಜಾಸ್ತಿ ತುಂಬ ಇರ್ತವೆ. ಅವರ ಅಮ್ಮನಿಗೆ, ಲೇಖಕರ ಅಮ್ಮನಿಗೆ ಅಂದರೆ ಇವರ ಅನಂತಮೂರ್ತಿಯವರ ತಾಯಿಯವರಿಗೆ ದೂರದಲ್ಲಿ ಕೂಗ್ತಿದ್ರೆ ಅವರಿಗೆ ಬೇಗ ತಿಳಿದು ಬಿಡ್ತಿತ್ತು, ಕಟ್ಟೆನ ತಿಳಿದು ಬಿಡ್ತಿತ್ತು. ಹುಲಿ ಕೂಗುವ ಶಬ್ದಕ್ಕೆ ತುಂಬ ಸೂಕ್ಷ್ಮವಾಗಿದ್ದ ಜೀವ ಯಾವುದಂದರೆ ಕೊಟ್ಟಿಗೆ ದನಗಳು. ಕೊಟ್ಟಿಗೆ ದನಗಳು ಹುಲಿಯ ಶಬ್ದವನ್ನು ಕೇಳಿ ಗಡಗಡ ನುಡುತ್ತಿರ್ತವೆ. ಆ ಗಡಗಡ ನುಡುವ ಸಂದರ್ಭದಲ್ಲಿ ಕೊರಳಿಗೆ ಗಂಟೆಯನ್ನು ಕಟ್ಟಿರ್ತಾರಲ್ಲ, ಆ ಗಂಟೆ ಜೋರು ಶಬ್ದ ಮಾಡ್ತಿರ್ತದೆ. ಅಂದರೆ ಹುಲಿ ಆ ಶಬ್ದವನ್ನು ಕೇಳಿ ಅವು ಜಾಸ್ತಿ ಹೆಚ್ಚು ಭಯ ಇರುತ್ತವೆ ಅವರಲ್ಲಿ, ದನಗಳಲ್ಲಿ. ತದನಂತರ ಲೇಖಕರು ಮತ್ತು ಅವರ ತಾಯಿ, ಲೇಖಕರು ಮತ್ತು ಅವರ ತಾಯಿ, ಅವರ ಅಜ್ಜ, ಇವರು ಚಿಮಣಿ ದೀಪದ ಬೆಳಕಲ್ಲಿ ಒಳಗಡೆ ಕುತ್ಕೊಂಡಿರ್ತಾರೆ. ಚಿಮಣಿ ದೀಪ ಅಂದರೆ ಸೀಮೆಎಣ್ಣೆ ದೀಪ, ಅಡಿಗೆ ಬೆಲ್ಲದ. ಆಗಿರೋದು ನಾವು ಆಗಿರ್ತಾವೆ ಚಿಮಣಿ ದೀಪ ಅಂದರೆ ಸೀಮೆಎಣ್ಣೆ ದೀಪ, ಅಡಿಗೆಯಲ್ಲಿ ಈಗ ಕೂಡ ಉಪಯೋಗಿಸ್ತಿರ್ತಾರೆ ನೋಡಿ. ಚಿಮಣಿ ದೀಪಕ್ಕೆ ಬೆಳಕಲ್ಲಿ ಒಳಗಡೆ ಮನೆ ಕುತ್ಕೊಂಡು ಇಲ್ಲಿ ಎಲ್ಲಿ ಕೊಟ್ಟಿಗೆ ಒಳಗೆ ನುಗ್ಗಿ ಬಿಡುತ್ತೋ ಎಂದು ನೋಡ್ತಾ ಕಾಯ್ತಿರ್ತಾರೆ.
ನಂತರ ಮನೆಗೆ ಅವರ ಲೇಖಕರ ಮನೆಯಲ್ಲಿ ನಿತ್ಯ ಅವರ ಲೇಖಕರ ಮನೆಯಲ್ಲಿ ಆಳುಗಳು ಬರ್ತಾ ಇರ್ತಾರೆ ಪ್ರತಿದಿನ ಆಳುಗಳು ಕೆಲಸಕ್ಕೆ ಬಂದು ಅವರು ಪ್ರತಿದಿನ ಮಾತಾಡ್ತಾ ಇರ್ತಾರೆ. ಅದು ಅಡಿಗೆ ನೋಡ್ತಿರ್ಬೋದು, ಅಕ್ಕಪಕ್ಕ ಮನೆಯಲ್ಲಿ ಯಾವ ರೀತಿ ಜಗಳ ಆಡೋದಾಗಲಿ, ಏನಾದರೂ ಸಮಸ್ಯೆ ಏನಾದರೂ ಗದ್ದಲ ಆಯ್ತು ಅಂದ್ರೆ ಎಲ್ಲರೂ ಬೇರೆಯವ್ರ ಮನೆ ಅಕ್ಕಪಕ್ಕದಲ್ಲಿ ವಿಷಯದ ಬಗ್ಗೆ ಜಾಸ್ತಿ ಮಾತಾಡ್ತಿರ್ತಾರೆ. ಹಾಗಾಗಿ ಇವರು ಆಳುಗಳು ಕೂಡ ಕೆಲಸಕ್ಕೆ ಬಂದಿರ್ತಾರೆ. ಕೆಲಸಕ್ಕೆ ಅವ್ರನ್ನ ಲೇಖಕರ ಮನೆಗೆ ಬಂದಾಗ ಅವರು ಕೂಡ ಈ ವಿಷಯದ ಬಗ್ಗೆ ಮಾತಾಡ್ತಿರ್ತಾರೆ ಜಾಸ್ತಿ. ಹಾಗಾಗಿ ಇವರು ಯಾವುದೋ ಒಂದು ಹುಲಿ ಮತ್ತು ಯಾವುದೋ ದನವನ್ನ ಕಾಡಲ್ಲಿ ತಿಂತು, ಬೇಟೆಯಾಡಿ ತಿಂತು ಅಂತೇಳಿ ಅವ್ರು ಮಾತಾಡ್ತಿರ್ತಾರೆ. ಅವ್ರ ಮನೆ ದನ ಹೋಯ್ತು, ಇವ್ರ ಮನೆ ದನ ಹೋಯ್ತು ಅಂತೇಳಿ ಮಾತಾಡ್ತಿರ್ತಾರೆ. ಈಗ ಹಳ್ಳಿಗಳಲ್ಲಿ ಕೇಳಿರ್ಬೋದು, ಅಂದರೆ ಜಾಸ್ತಿ ಹಳ್ಳಿಗಳಲ್ಲಿ ಬೇರೆಯವ್ರ ಸುದ್ದಿನೇ ಬೇರೆಯವ್ರ ವಿಷಯದ ಬಗ್ಗೆ ಮಾತಾಡ್ತಿರ್ತಾರೆ. ತದನಂತರ ಮಲೆನಾಡಿನಲ್ಲಿ ಹುಲಿಗಳು ಹಾಸ್ಕೊಂಡಿದ್ರೆ ನೀವು ನೋಡಿರ್ಬೇಕು. ಟಿವಿಯಲ್ಲಿ ಹುಲಿಗಳು ಹಾಸ್ಕೊಂಡಿದ್ರೆ ಯಾವ ರೀತಿ ಬೇಟೆ ಆಡ್ತಿರ್ತಾವೆ. ಅವು ಅಲ್ಲೇ ಹೊಟ್ಟೆ ಹಾಸ್ತಿದ್ರೆ ಕಣ್ಣು ಬೇಟೆ ಮೇಲೆನೇ ಇರುತ್ತವೆ ಹುಲಿಗೆ ಕಣ್ಣು. ತದನಂತರ ಲೇಖಕರು ತುಂಬ ಅವ್ರಿಗೆ ಭಯ ಆದಾಗ ಅವರ ಹೇಳ್ಕೊಳ್ಳಿಕ್ಕೆ ಒಂದು ಮಂತ್ರ ಇರುತ್ತೆ. ಆ ಮಂತ್ರ ಯಾವುದು ಅಂದರೆ ಅರ್ಜುನ ಮಂತ್ರ. ಅರ್ಜುನ ಮಂತ್ರ ಯಾಕೆ ಹೇಳ್ತಾರೆ ಅಂದರೆ ಅರ್ಜುನ ಮಂತ್ರ ಎದುರಿಕೊಳ್ಳುವವರೆಗೆ ಧೈರ್ಯ ತುಂಬಲು, ಅರ್ಜುನನ ವೀರನ ನೆನಪು ಮಾಡ್ಕೊಳ್ಳೋಕ್ಕೆ ಇದೊಂದು ಶ್ಲೋಕ ಅಂತ ಹೇಳ್ಬೋದು. ಅರ್ಜುನ ಪಾಲ್ಗುಣ ಪಾರ್ಥ ಕಿರೀಟಿ ಶ್ವೇತವಾಹನ. ಅರ್ಥ ಫಲ್ಗುಣ ಅಂತಂದ್ರೆ ಫಾಲ್ಗುಣ ಮಾಸದಲ್ಲಿ ಹುಟ್ಟಿದವನು. ಬರ್ಕೊಳ್ಳಿ. ಫಾಲ್ಗುಣ ಮಾಸದಲ್ಲಿ ಹುಟ್ಟಿದವನು. ಪಾರ್ಥ ಎಂದರೆ ಕೃತ್ಯ ಅಂದರೆ ಕುಂತಿಯ ಮಗ. ಕಿರೀಟಿ ಅಂದರೆ ಕಿರೀಟರಿ. ಶ್ವೇತವಾಹನ. ಬಿಳಿ ಕುದುರೆ. ಶ್ವೇತವಾಹನ ಅಂದರೆ ಬಿಳಿ ಕುದುರೆ ಉಳ್ಳವನು. ಅಂದರೆ ಅರ್ಜುನ ತನ್ನ ಜೊತೆ ಇರೋವರೆಗೂ ಲೇಖಕರು ಎದುರಲ್ಲ ಅಂತೇಳಿ ಈ ಶ್ಲೋಕ ಹೇಳ್ತಾರೆ. ಈ ಶ್ಲೋಕವನ್ನ ಅವರ ಅಜ್ಜ ಹೇಳ್ಕೊಟ್ಟಿರ್ತಾರೆ ಚಿಕ್ಕ ವಯಸ್ಸಿನಲ್ಲಿ. ಅದನ್ನ ಹೇಳ್ಬಿಟ್ರೆ ಸಾಕು, ಲೇಖಕರಿಗೆ ಭಯ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ತದನಂತರ ಇವರು ಚಿಕ್ಕ ವಯಸ್ಸಿನಲ್ಲಿ ಈ ಮಂತ್ರವನ್ನು ಹೇಳ್ತಾ ತಾವು ನಿದ್ದೆ ಹೋಗ್ತಾರೆ, ನಿದ್ದೆ ಮಾಡ್ತಿರ್ತಾರೆ. ಆಗ ಅವರ ತಾಯಿ, ಲೇಖಕರ ತಾಯಿ ನಿದ್ದೆ ಮಾಡ್ತಿರಲ್ಲ. ಯಾಕಂದ್ರೆ ಹುಲಿಯ ಶಬ್ದಕ್ಕೆ ದನಗಳು ಎದುರ್ಕೊಂಡಿರ್ತವಲ್ಲ. ಹಾಗಾಗಿ ದನಗಳ ಎಲ್ಲಿ ಹುಲಿ ಬಂತು, ಕೊಟ್ಟಿಗೆ ನಿದ್ದೆ ಬಿಡುತ್ತೋ ತಿಂದುಬಿಡ್ತು ಅಂತೇಳಿ ಅವ್ರ ತಾಯಿ ರಾತ್ರಿ ನಿದ್ದೆ ಮಾಡಬೇಕು ಭಾಳ ಯೋಚನೆಗಳಿರ್ತಾರೆ. ತದನಂತರ ಬೆಳಗ್ಗೆ ಎದ್ದು ಕೊಟ್ಟಿಗೆಯಲ್ಲಿ ಬೆಳಗ್ಗೆ ಮುಂಜಾನೆ ಎದ್ದ ತಕ್ಷಣ ದನದ ಕೊಟ್ಟಿಗೆಯಲ್ಲಿ ಹೋಗಿ ನೋಡ್ತಾರೆ. ಎಲ್ಲ ದನಗಳು ಸುರಕ್ಷಿತವಾಗಿದ್ದವ ಇಲ್ಲ ಅಂತೇಳಿ ಅವರಿಗೆ ನೋಡಿದಾಗ ಅವರಿಗೆ ಸ್ವಲ್ಪ ಸಮಾಧಾನ ಆಗ್ತದೆ, ಮನಸ್ಸಿಗೆ ಸಮಾಧಾನ ಆದಾಗ ಆಗ ಲೇಖಕರಿಗೆ ನನ್ನ ಮೊದಲ ವಿದ್ಯಾಗುರು ನನ್ನ ಅಮ್ಮ ಅಂತ ಹೇಳ್ತಾರೆ. ಎಲ್ಲರಿಗೂ ತಾನೇ ಮೊದಲ ಗುರು ಅಂತ ಹೇಳ್ತಾರೆ. ಅಂದರೆ ತಾಯಿಯ ಮೊದಲ ಗುರು. ಮೊದಲು
ಅಮ್ಮ ಅಂತ ಅಮ್ಮ ಅಂತ ಹೇಳೋದೆ ಮಕ್ಕಳಿಂದ ಹೇಳಿ ಕೊಡ್ತಾರೆ. ಹಾಗಾಗಿ ಲೇಖಕರಿಗೆ ತಮ್ಮ ತಾಯಿಯ ತಮಗೆ ಮೊದಲ ಗುರು ಅಂತ ಹೇಳ್ತಾರೆ. ತದನಂತರ ಅವರು ಸ್ಕೂಲ್ಗೆ ಅವ್ರ ತಾಯಿ ಸ್ಕೂಲಿಗೆ ಹೋಗಿ ಸ್ವಲ್ಪ ಓದೋದು ಬರೆಯೋದು ಕಲಿತಿರ್ತಾರೆ. ಸ್ಕೂಲ್ನಲ್ಲಿ ಅವರು ಎಸ್ ವಿ ಪರಮೇಶ್ವರ ಭಟ್ ಅವರ ಸಹಪಾಠಿ ಆಗಿರ್ತಾರೆ. ಅಂದರೆ ಅವ್ರ ಜೊತೆ ಓದಿ ಕಲಿತಿರ್ತಾರೆ. ಕೆರೆಕೊಪ್ಪ ಅಂತ ಮನೆಯಲ್ಲಿದ್ದಾಗ, ಕೆರೆಕೊಪ್ಪ ಅಂತಂದರೆ ಲೇಖಕರ ತಾಯಿ ಊರು. ಕೆರೆಕೊಪ್ಪ ಇದು ಲೇಖಕರ ತಾಯಿಯವರು. ಇವರು ಮನೆಯಲ್ಲಿ ಇದ್ದಾಗಲೇ ಅಕ್ಷರ ಅಭ್ಯಾಸ ಪ್ರಾರಂಭ ಮಾಡಿರ್ತಾರೆ. ಆಗ ಸ್ಕೂಲ್ ಹತ್ತಿರ ಇರಲ್ಲ. ಸ್ಕೂಲ್ ಹತ್ತಿರ ಇರುವಾಗ ಏನು ಮಾಡ್ತಾರೆ, ಅವ್ರ ಮನೆಯಲ್ಲಿ ಇದ್ದಾಗಲೇ ಅಕ್ಷರ ಅಭ್ಯಾಸ ಮಾಡ್ತಾರೆ ಚಿಕ್ಕ ವಯಸ್ಸಿನಲ್ಲಿ. ಆಗ ಒಂದು ಹಬ್ಬದ ದಿನ ಅದು ಸರಸ್ವತಿ ನಮಸ್ತುಭ್ಯ ವರದೆ ಕಾಮರೂಪಿಣಿ ವಿದ್ಯಾರಂಭ ಕರಿಷ್ಯಾಮಿ ಸಿದ್ಧಿರ್ಭವತ್ತು ಮೇ ಸದಾ ಎಂದು ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಈ ಪ್ರಾರ್ಥನೆಯನ್ನು ಮಾಡಿ ಅವ್ರ ತಾಯಿ ನೆಲದಲ್ಲಿ ಮರಳಾಗಿರ್ತಾರೆ. ಮರಳು ಅಂದರೆ ಹಸುರು. ಆ ಹಸುನ ಆ ನೆಲದ ಮೇಲೆ ಹಾಕಿ ನೆಲದ ಮೇಲೆ ಹಾಕಿ ಲೇಖಕರ ಕೆಳಗೆ ಕೂರಿಸಿ ಲೇಖಕರ ಕೂರಿಸಿ ಬೆರಳಾಗಿ ಇದ್ದು ಆಂಬಾಕ್ಷರನ್ನು ಮೊದಲಾಗಿ ಬರೆಸಿರ್ತಾರೆ. ತದನಂತರ ಅವರು ಪ್ರತಿನಿತ್ಯ ಹೀಗೆ ಮಾಡಿಸೋದ್ರಿಂದ ಲೇಖಕರು ಶಾಲೆಯಲ್ಲಿ ಅಕ್ಷರಾಭ್ಯಾಸ ಮಾಡಿಸೋದಕ್ಕಿಂತ ಮುಂಚೆನೆ ಅಂದರೆ ಕಲಿಲಿಕ್ಕೆ ಆರಂಭಿಸುವ ಮೊದಲೇ ಅವರು ಅನೇಕ ಅಕ್ಷರಗಳನ್ನು ಕಲಿತುಬಿಟ್ಟಿರ್ತಾರೆ. ಸರಿ, ಈಗೆಲ್ಲ ಬರ್ಕೊಂಡಿದ್ರಲ್ಲ, ಅಳಿಸ್ಬೋದಾ? ಈಗ ನಾನು ಮಾಡಿರುವಂಥ ಪಾಠದಲ್ಲಿ ಅರ್ಥ ಆಯ್ತಲ್ಲ ಅಂತ ಅನ್ಕೊಂಡಿದ್ದೀನಿ. ಈ ಪಾಠದಲ್ಲಿ ಕೆಲವು ಪಾತ್ರಗಳು ಹೇಳ್ತೀರಾ? ಹೆಸರು, ಪಾತ್ರದ ಹೆಸರುಗಳು. ಅಮ್ಮ ಯಾರು? ಲೇಖಕರ ಅಂತ ನೆಕ್ಸ್ಟ್ ಭೀಮು. ಎಸ್ ವಿ ಪರಮೇಶ್ವರ ಭಟ್. ಓಕೆ, ಈಗ ಈ ಪಾಠದಲ್ಲಿ ಬಂದಿರುವಂತ ಕೆಲವು ಪದಗಳ ಅರ್ಥ ಇದೆ. ಪದಗಳ ಅರ್ಥ: ಆತಂಕ ಅಂದ್ರೆ ಭಯ, ಕಡ ಅಂದ್ರೆ ಸಾಲ, ಚರಟ ಅಂದ್ರೆ ಗಸಿ. ಚರಟ ಅಂದ್ರೆ ಗಸಿ. ಗಸಿ ಅಂತಂದ್ರೆ ಈ ಕಾಫಿ ಸೋಸಿದಾಗ ಬರುತ್ತಲ್ಲ, ಆದ್ರೆ ಗಸಿ ಅಂತ ಹೇಳ್ತೀವಿ. ಸಿಂಬಳೆ ದೀಪ. ನೆಕ್ಸ್ಟ್ ಈ ಕಡೆ ಚಿಮ್ಮಟಿ ದೀಪ, ಸೀಮೆಎಣ್ಣೆ ದೀಪ, ಕೆರೆಗೊಪ್ಪ ತಾಯಿಯ ತವರು. ಕೆರೆಗೊಪ್ಪ ಅಂದ್ರೆ ತಾಯಿ ತವರು. ಹಾಂ, ಕೆರೆಗೊಪ್ಪ ಕಾದ ಮುಂಜಾನೆ ಬರುತ್ತೆ, ಪ್ರತಿದಿನವೂ ಬರುತ್ತೆ, ಪ್ರತಿನಿತ್ಯ ಕೂಡ ಬರುತ್ತೆ.
ಕೆಲವು ಪ್ರಶ್ನೆಗಳು ಕೇಳ್ತೀನಿ, ಆನ್ಸರ್ ಮಾಡಿ. ಲೇಖಕರ ಓದಿನಲ್ಲಿ ಯಾವುದರ ಕಾಟ ಬಹಳ ಇತ್ತು? ಹುಲಿಗಳ ಕಾಟ. ಹುಲಿಯ ಶಬ್ದಕ್ಕೆ ತುಂಬಾ ಸೂಕ್ಷ್ಮವಾಗಿದ್ದ ಜೀವಿಗಳು ಯಾವ್ಯಾವು? ದನ ಕರಗಳು. ಮನೆಗೆ ಪ್ರತಿನಿತ್ಯ ಯಾರು ಬರ್ತಿದ್ದರು? ಮನೆಗೆ ಪ್ರತಿನಿತ್ಯ ಯಾರು ಬರ್ತಿದ್ರು? ಆಳುಗಳು. ಲೇಖಕನಿಗೆ ಭಯವಾದಾಗ ಯಾವ ಮಂತ್ರ ಹೇಳುತ್ತಿದ್ದರು? ಯಾವ ಮಂತ್ರ ಹೇಳ್ತಿದ್ರು? ಅರ್ಜುನ. ಅರ್ಜುನ ಪಾಡುವ ಪಾತ್ರ ಕಿರೀಟ ಶ್ವೇತವಾಹನ. ಹಾಲು ಬರಲ್ಲ. ಹಾಲು ಬರಲ್ಲ. ಲೇಖಕರ ಮೊದಲ ವಿದ್ಯೆ ಯಾರು? ಲೇಖಕರ ಮೊದಲ ವಿದ್ಯೆ ಗುರು? ಲೇಖಕರ ಗುರು? ತಾಯಿ, ಅಮ್ಮ. ಯುವ ಅನಂತಮೂರ್ತಿಯವರ ಕೃತಿಗಳನ್ನು ಬರೆಯಿರಿ. ಯುವ ಅನಂತಮೂರ್ತಿಯವರ ಕೃತಿಗಳನ್ನು ಬರೆಯಿರಿ. ಕೃತಿಗಳನ್ನು ಬರ್ಕೊಂಡು ಬಂದಿದ್ದಾರೆ. ಚಟುವಟಿಕೆ: ಜ್ಞಾನಪೀಠ ಪುರಸ್ಕಾರದ ಭಾವಚಿತ್ರವನ್ನು ಸಂಗ್ರಹಿಸಿ ಅವರ ಹೆಸರುಗಳನ್ನು ಗುರುತಿಸಿ. ಜ್ಞಾನಪೀಠ ಪ್ರಶಸ್ತಿ ಪಡೆದವರ ಭಾವಚಿತ್ರಗಳನ್ನು ಸಂಗ್ರಹಿಸಿ ಅವರ ಹೆಸರುಗಳನ್ನು ಗುರುತಿಸೋದೇನಿಲ್ಲ, ಬರೀಬೇಕು, ಪಟ್ಟಿ ಮಾಡಬೇಕು.